ಬೆಂಗಳೂರಲ್ಲಿ ಹತ್ತಾರು ರೀತಿ ಜನರನ್ನ ವಂಚಿಸುತ್ತಾರೆ. ಈಗ ನಾಗಾ ಸಾಧುಗಳ ವೇಷದಲ್ಲಿ ಬಂದು ವಂಚನೆ ಮಾಡ್ತಿರುವ ಗ್ಯಾಂಗ್ ಒಂದು ಆಕ್ಟಿವ್ ಆಗಿದೆ. ಈ ಸಿಸಿ ಕ್ಯಾಮೆರಾವನ್ನೊಮ್ಮೆ ನೋಡಿ. ಇಲ್ಲಿ ಕಾಣ್ತಿರುವ ಇವರು ಅಸಲಿ ನಾಗಾ ಸಾಧುಗಳಲ್ಲ, ನಕಲಿ ನಾಗಾ ಸಾಧುಗಳು. ವಿಜಯನಗರದ ಆರ್ಪಿಸಿ ಲೇಔಟ್ನಲ್ಲಿ ಆಫೀಸ್ನಲ್ಲಿ ಕೈಚಳಕ ತೋರಿಸಿದ್ದಾರೆ. ಅರುಣ್ ಶ್ರೀಪಾದ್ ಅನ್ನೋರ ಬಳಿ ಆಧ್ಯಾತ್ಮದ ಮಾತುಗಳನ್ನಾಡಿದ ಈ ಖದೀಮರು ತಾವು ಕಾಶಿಯಿಂದ ಬಂದ ನಾಗಾ ಸಾಧುಗಳು ಎಂದು ನಂಬಿಸಿದ್ರು. ಅವರಿಗೆ ವಿಭೂತಿ ನೀಡಿ ನಂತರ ಹಣೆಗೆ ಚಿಕ್ಕ ತ್ರಿಶೂಲವನ್ನಿಟ್ಟು ಮಂತ್ರ ಪಠಿಸಲು ಆರಂಭಿಸಿದ್ದಾರೆ. ನಂತರ ಅರುಣ್ ಅವರ ಕೈಯಲ್ಲಿದ್ದ 2 ಉಂಗುರಗಳನ್ನು ಬಿಚ್ಚಿಸಿ ಅದನ್ನ ಶುದ್ಧ ಮಾಡುತ್ತೇವೆ ಎಂದು ನಂಬಿಸಿದ್ರು. ನಂತರ ಗಮನ ಬೇರೆಡೆ ಸೆಳೆದು ಚಿನ್ನದುಂಗುರದ ಜೊತೆ ಎಸ್ಕೇಪ್ ಆಗಿದ್ದಾರೆ. ಇಬ್ಬರು ನಾಗಾ ಸಾಧುಗಳು ಆಟೋ ಎಳ್ಕೊಂಡು ಡೈರೆಕ್ಟ್ ಆಗಿ ಒಳಗಡೆ ಬರ್ತಾರೆ. 2 ಉಂಗುರ, ಒಂದು ಚಿನ್ನದ್ದು, ತದನಂತರ ಒಂದು ಬೆಳ್ಳಿದು ತಗೊಂಡು ಇದನ್ನು ನಾವು ಶುದ್ಧಿ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಸ್ಕೊಂಡು ಅದನ್ನ ತಗೊಂಡು ಹೋಗ್ತಾರೆ. ಅರುಣ್ ಶ್ರೀಪಾದ್ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಈ ನಕಲಿ ನಾಗಾ ಸಾಧುಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಶಿವಪ್ರಸಾದ್, ಟಿವಿ9 ಬೆಂಗಳೂರು.